ವೀಕ್ಷಕರೇ ನಮಸ್ತೆ. ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾವೆಲ್ಲ ವಿಪರೀತ ಅತಿ ಹೆಚ್ಚು ಪ್ರಾಣಿ ಪ್ರಿಯರಾಗಿದ್ದರೆ ನಿಮಗೆ ಪ್ರಾಣಿಗಳಂತ ಹೇಳಿದರೆ ಇಷ್ಟ, ಅದರಲ್ಲಿಯೂ ನಾಯಿ ಅಥವಾ ಬೆಕ್ಕು ಅಂತ ಹೇಳಿದರೆ ಮತ್ತಷ್ಟು ಇಷ್ಟ. ನಿಮ್ಮ ಮನೆಯ ಒಳಗಡೆ ಇರ್ತದೆ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವರು 24 ಗಂಟೆ ಅದರೊಂದಿಗೆ ಆಟ ಆಡ್ತಾ ಇರ್ತಾರೆ. ವಿಪರೀತ ನಾಯಿ ಬೆಕ್ಕಿನ ಪ್ರಿಯರು ನೀವು ಅಂತ ಹೇಳಿದರೆ ಓಕೆ, ಇದೆಲ್ಲವೂ ಸಂತೋಷ. ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಡುವಂಥವರೇ. ಆದರೆ ಇಷ್ಟಪಡುವ ಮುಂಚೆ ಸ್ವಲ್ಪ ಆಲೋಚಿಸಬೇಕಾಗ್ತದೆ. ನಿಮ್ಮ ಮನೆಯಲ್ಲಿರುವಂತಹ ನಾಯಿ ಅಥವಾ ಬೆಕ್ಕು ಇದಕ್ಕೆ ಸರಿಯಾದ ಸಮಯಕ್ಕೆ ನೀವು ಡೋಸನ್ನು ಕೊಟ್ಟಿದ್ದೀರಾ, ಇಂಜೆಕ್ಷನ್ಗಳು ಆಗಿವೆಯೋ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಆಲೋಚಿಸಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ಇತ್ತೀಚಿನ ವರದಿಗಳ ಪ್ರಕಾರ ಹೆಚ್ಚು ಮಂದಿ ರೇಬಿಸಿಗೆ ತುತ್ತಾಗಿ ಸಾಯ್ತಾ ಇದ್ದಾರೆ. ಕಾರಣಗಳು ಬೇರೇನಲ್ಲ, ತಾವೇ ಸಾಕಿರುವಂತಹ ತಮ್ಮ ಮನೆಯಲ್ಲಿರುವಂತಹ ಒಂದಿಷ್ಟು ಪ್ರಾಣಿಗಳು, ಯಾವುದು ನಾಯಿ ಇರಬಹುದು ಅಥವಾ ಬೆಕ್ಕಿರಬಹುದು, ಇದರ ಕಡಿತದಿಂದಾಗಿರಬಹುದು ಅಥವಾ ಇದರ ಉಗುರು ಸ್ಪರ್ಶ ಆಗಿರೋದ್ರಿಂದ ಆಗಿರ್ಬೋದು, ರೇಬಿಸ್ಗೆ ಹೆಚ್ಚು ಜನ ತುತ್ತಾಗ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಯಾವ ಸೂಚನೆಯನ್ನು ನೀಡದೆ ದಿನಗಳು ಕಳೆದ ಹಾಗೆ, ಸಮಯ ಕಳೆದ ಹಾಗೆ ಈ ರೇಬಿಸ್ ಅನ್ನುವಂಥದ್ದು ಅಟ್ಯಾಕ್ ಆಗ್ತದೆ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಖ್ಯಾತ ಕಬಡ್ಡಿ ಕ್ರೀಡಾಪಟು ಒಂದಷ್ಟು ದಿನಗಳ ಹಿಂದೆ ಒಂದು ನಾಯಿಯ ಮರಿಯನ್ನು ರಕ್ಷಣೆ ಮಾಡಿದ್ರಂತೆ. ಅದರ ಕಚ್ಚಿತ್ತು ಅಥವಾ ಅದರ ಉಗುರು ತಾಗಿತ್ತು, ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಅವರು ರೇಬಿಸ್ಗೆ ತುತ್ತಾಗಿ ಸಾವನ್ನು ಕಾಣ್ತಾರೆ, ದುರಂತ ಅಂತ್ಯವನ್ನು ಕಾಣ್ತಾರೆ. ಹೀಗಿರುವಾಗ ನಾವು ಸಾಕುವಂತಹ ಪ್ರಾಣಿಗಳಿಗೆ ರೇಬಿಸ್ ಇಂಜೆಕ್ಷನ್ಗಳಾಗಿರ್ಬೋದು ಅಥವಾ ಬೂಸ್ಟರ್ ಡೋಸುಗಳಾಗಿರ್ಬೋದು, ಇದನ್ನು ಸರಿಯಾದ ಸಮಯಕ್ಕೆ ನೀಡುವುದನ್ನು ತಮ್ಮ ಪಶುವೈದ್ಯಾಧಿಕಾರಿಗಳು ಯಾರಿದ್ದಾರೆ ಅವರನ್ನು ಭೇಟಿಯಾಗಿ ಅಥವಾ ಅವರನ್ನು ಬರೋದಕ್ಕೆ ಹೇಳಿ ಸರಿಯಾದ ಸಮಯಕ್ಕೆ ಅವರಿಗೆ ಇಂಜೆಕ್ಷನ್, ಆ ಪ್ರಾಣಿಗಳಿಗೆ ಅಥವಾ ನಾಯಿ ಬೆಕ್ಕಿಗೆ ಇಂಜೆಕ್ಷನ್ ವ್ಯವಸ್ಥೆಯನ್ನು ಮಾಡಿ, ಸಾಧ್ಯವಾದಷ್ಟು ತಮ್ಮ ಮಕ್ಕಳನ್ನು ಪ್ರಾಣಿಗಳಿಂದ ಅಥವಾ ನಾಯಿ ಬೆಕ್ಕುಗಳಿಂದ ಸ್ವಲ್ಪ ದೂರ ಇಡುವಂತಹ ಪ್ರಯತ್ನವನ್ನು ಮಾಡಿ. ಸಮಯ ಹೇಗೆ ಬದಲಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಆರಂಭದಲ್ಲಿ ದಿನದಲ್ಲಿ ಗೊತ್ತಾಗುವಂಥದ್ದಿಲ್ಲ. ದಿನ ಕಳೆದ ಹಾಗೆ ಈ ರೇಬೀಸಿನ ರೋಗದ ಲಕ್ಷಣಗಳು ಕಾಣುತ್ತದೆ. ರೋಗದ ಲಕ್ಷಣಗಳು ಏನಂತ ಹೇಳಿದರೆ ತಮಗೆ ಗೊತ್ತಿರಬಹುದು. ರೇಬಿಸಿಗೆ ತುತ್ತಾದಂಥವರು ಹೇಗೇಗೋ ನಡ್ಕೊಳ್ತಾರೆ, ನೀರನ್ನು ಕಂಡ್ರೆ ಭಯಗೊಳ್ತಾರೆ, ನೀರನ್ನು ಕುಡಿಯುವುದಕ್ಕೂ ಅಸಾಧ್ಯ ಆಗ್ತದೆ, ನೀರನ್ನು ಕುಡಿಯುವುದಕ್ಕೂ ಸಾಧ್ಯ ಆಗುವುದಿಲ್ಲ. ಈ ಏನೂ ಮಾಡುವುದಕ್ಕೆ ಮೆಡಿಸಿನ್ಗಳೇ ಇಲ್ಲದಂತಹ ಸ್ಥಿತಿಗೆ ತುತ್ತಾಗಿ ಕಡೆಗೆ ದುರಂತ ಅಂತ್ಯವನ್ನು ಕಾಣುವಂತಹ ಸ್ಥಿತಿ ಬರ್ತದೆ. ಹೀಗಿರುವಾಗ ನಾವು ಸಾಧ್ಯವಾದಷ್ಟು ಜಾಗರೂಕತೆಯಾಗಿ ಈ ಸಾಕು ಪ್ರಾಣಿಗಳಿಂದ, ತಮ್ಮ ಮನೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು, ಎಲ್ಲರೂ ಅಷ್ಟೇ, ಮಕ್ಕಳು ಅಂತ ಹೇಳಿ ಅಲ್ಲ, ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಎಲ್ಲರಿಗೂ ಕೂಡ ಇಷ್ಟವೇ ಪ್ರಾಣಿಗಳು ಅಂತ ಹೇಳಿದರೆ, ಎಲ್ಲರಿಗೂ ಇಷ್ಟ ಇಲ್ಲದೇನೆ. ನಾನು ಕೂಡ ಅಷ್ಟೇ, ನಮ್ಮ ಮನೆಯಲ್ಲಿಯೂ 4 ನಾಯಿಗಳಿದೆ. ಆದರೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಕೇಳಿದರೆ, ಆ ಒಂದು ಖ್ಯಾತ ಕಬಡ್ಡಿ ಪಟು ಅವರ ದುರಂತ ಅಂತ್ಯ ಕೇವಲ ಒಂದು ನಾಯಿಯ ಮರಿಯಿಂದಾಗಿ ಆಯಿತು ಅಂತ ಕೇಳಿದರೆ, ನಾವು ಆದಷ್ಟು ಜಾಗರೂಕತೆಯಲ್ಲಿ ಇರಬೇಕಾಗ್ತದೆ. ನೀವು ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಗೂಗಲಲ್ಲಿ ಸರ್ಚ್ ಮಾಡಿ ರೇಬಿಸಿಗೆ ತುತ್ತಾದಂಥವರು ಹೇಗೆ ನಡ್ಕೊಳ್ತಾರೆ, ಕಡೆಗೆ ಅವರ ದುರಂತ ಬಾಯಲ್ಲಿ ನೊರೆ ಬರುವಂಥದ್ದಾಗಿರ್ಬೋದು ಅಥವಾ ನೀರನ್ನು ಕಂಡು ಹೆದರಿಕೆಯನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು, ನೀರು ಕುಡಿಯೋದಕ್ಕೆ ಅಸಾಧ್ಯ ಇರ್ಬೋದು, ಹೇಗೇಗೋ ನಡ್ಕೊಳ್ತಾರೆ. ಸೊ ಅಂತಹ ಸಮಸ್ಯೆಗಳಾಗುವಂಥದ್ದು ಬೇಡ. ಎಲ್ಲರೂ ಎಚ್ಚರಿಕೆಯಲ್ಲಿರೋಣ. ಸಾಧ್ಯವಾದಷ್ಟು ಮಕ್ಕಳನ್ನು ದೂರ ಇಡಿ.
ಅದಕ್ಕೆ ಬೂಸ್ಟರ್ ಡೋಸ್ಗಳಾಗಿರ್ಬೋದು, ರೇಬಿಸ್ ಇಂಜೆಕ್ಷನ್ಗಳಾಗಿರ್ಬೋದು, ಇದನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಇವತ್ತಿನ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.